ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ದೇಶದ ಜೆನ್ ಝೆಡ್ ಮುಂದಿನ ಪೀಳಿಗೆ 1995-97ರಿಂದ 2015 ನಡುವೆ ಹುಟ್ಟಿರುವಂಥವರನ್ನು ಜೆನ್ ಝೆಡ್ ಅಂತ ಕರೀತಾರೆ. BJP ಹೇಳುವ ಹಾಗೆ ಅದು ಯಾವುದೋ ದೊಡ್ಡ ಉಗ್ರವಾದಿ ಗುಂಪಲ್ಲ, ದೇಶ ವಿರೋಧಿ ಗುಂಪಲ್ಲ. ಅದು BJPಯವರು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಹೇಳ್ತಾ ಇರುವಂತಹ ಸುಳ್ಳು. ಸೊ ಜೆನ್ ಝೆಡ್ ಅನ್ನುವಂಥದ್ದು ಯುವ ಸಮೂಹ. ಆ ಯುವ ಸಮೂಹ ಇಡೀ ದೇಶದಲ್ಲಿ ಈಗ ತಿರುಗು ಬಿದ್ದಿದೆ. ನಾನಾ ಪ್ರದೇಶಗಳಲ್ಲಿ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಎಲ್ಲ ಕಡೆ ಜೆನ್ ಝೆಡ್ ಏನೇ ಅದರ ನಾಯಕತ್ವವನ್ನು ವಹಿಸ್ಕೊಳ್ತಿದೆ. ಜೆನ್ ಝೆಡ್ ಬೀದಿಗೆ ಬಂದಿದೆ. ನರೇಂದ್ರ ಮೋದಿಗೆ ನಡುಕ ಶುರುವಾಗಿದೆ. ಆ ಕಾರಣಕ್ಕಾಗಿ ಗೃಹ ಮಂತ್ರಿಗಳು ಹೊಸ ಯೋಜನೆಯೊಂದನ್ನು ರೂಪಿಸಿದ್ದಾರೆ. ಏನು ಅಂತ ಹೇಳ್ತೀನಿ. ಇಂತಹ ಪ್ರತಿಭಟನೆಗಳನ್ನು ಹತ್ತಿಕ್ಕೋದಕ್ಕೆ, ಅದರ ಜೊತೆಗೆ ಎಲ್ಲೆಲ್ಲಿ ಜೆನ್ ಝೆಡ್ ಬೀದಿಗೆ ಬಂದಿದೆ, ಇನ್ಕ್ಲೂಡಿಂಗ್ ಕರ್ನಾಟಕ, ಬೆಂಗಳೂರಿನಲ್ಲಿಯೂ ಸಹ ಜೆನ್ ಝೆಡ್ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಯಾವ ಕಾರಣಕ್ಕೆ, ಧಾರವಾಡದ್ದೇನು ಕತೆ ಎಲ್ಲವನ್ನು ತಿಳಿಸ್ತೀನಿ. ಗಮನ ಇಟ್ಟು ಕೇಳಿ. ಜೆನ್ ಝೆಡ್ ಬೀದಿಗೆ ಬಂದಿದೆ. ಮೊಟ್ಟ ಮೊದಲಿಗೆ ಮಣಿಪುರದಲ್ಲಿ ಇದೆಲ್ಲ ಆರಂಭ ಆಯಿತು. ಅಲ್ಲಿನ ಯುವ ಜನತೆ ಇವತ್ತಿಗೂ ಸಹ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಒಂದು, ಶಾಂತಿ ಸ್ಥಾಪನೆಯ ಪ್ರಯತ್ನಗಳು ನಡೀತಾ ಇಲ್ಲ. ಎರಡನೇದು, ಅಭಿವೃದ್ಧಿ ಕಾರ್ಯಗಳಿಲ್ಲ. ಮೂರನೇದು, ಯುವ ಜನತೆಗೆ ಉದ್ಯೋಗ ಇಲ್ಲ. ಈ ಕಾರಣಕ್ಕೆ ಜೆನ್ ಝೆಡ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ 2 ವರ್ಷಗಳ ಹಿಂದೆಯೇ ಪ್ರತಿಭಟನೆಗಳನ್ನು ಮಾಡಿತ್ತು. ಇವತ್ತಿಗೂ ಸಹ ಅಲ್ಲಿ ನಡ್ಕೊಂಡು ಹೋಗ್ತಾನೆ ಇದೆ. ಬಟ್ ಅದರ ಜೊತೆಗೆ ಅಲ್ಲಿ ಹಿಂಸಾತ್ಮಕ ಕೃತ್ಯಗಳು ಸಹ ನಿರಂತರವಾಗಿ ನಡೀತಾ ಇದ್ದಾವೆ. 2.5 ವರ್ಷಗಳವರೆಗೆ ಸುಟ್ಟು ಬೂದಿಯಾಗ್ತಿದ್ದಂತಹ ಮಣಿಪುರದ ಕಡೆ ಈ ದೇಶದ ಪ್ರಧಾನಮಂತ್ರಿ ತಲೆ ಹಾಕಿ ಮಲಗಿರಲಿಲ್ಲ. ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮೆರವಣಿಗೆ ಮಾಡಿದರೂ ಸಹ ಆ ಕಡೆಗೆ ಹೋಗಿರಲಿಲ್ಲ. ಮಣಿಪುರದ ವಿಚಾರನೇ ಮಾತಾಡಲಿಲ್ಲ ನರೇಂದ್ರ ಮೋದಿ. ಆದರೆ ಮೊನ್ನೆ 2.5 ವರ್ಷಗಳ ನಂತರ ಬಿಹಾರ ಚುನಾವಣೆಯಲ್ಲಿ ಲಾಭ ಆಗಬಹುದು ಅನ್ನೋ ಕಾರಣಕ್ಕೆ ಒಂದು ಅರ್ಧ ದಿನ ಆ ಕಡೆಗೆ ಹೋಗಿ ಓಡಿ ಬಂದ್ಬಿಟ್ರು ವಾಪಸ್ಸು. ಅರ್ಧ ದಿನ ಅಷ್ಟೇ. ಅದು ಮಣಿಪುರದಲ್ಲಿ ಎಲ್ಲವೂ ಸಹ ದೊಡ್ಡ ಮಟ್ಟದಲ್ಲಿ ನಡೆದಿರೋದು. ಆ ನಂತರ ಮೊನ್ನೆ ನಡೆದಂಥದ್ದು ಪ್ರತಿಭಟನೆ ಲೇಹ್ ಲಡಾಖ್ನಲ್ಲಿ. ಅಲ್ಲಿ ರಾಜ್ಯದ ಸ್ಥಾನಮಾನ ಬೇಕು, ವಿಶೇಷ ಸ್ಥಾನಮಾನ ಬೇಕು, ವಿವಿಧ ಬೇಡಿಕೆಗಳನ್ನಿಟ್ಟು ವಿಧಾನಸಭೆ ಬೇಕು, ಎಲ್ಲವನ್ನು ಕೇಳಿ ಪ್ರತಿಭಟನೆಗಳು ಜೋರಾಯಿತು. ಅದು ಹಿಂಸಾತ್ಮಕ ರೂಪಕ್ಕೂ ತಿರುಗಿತು. BJP ಕಚೇರಿಗೆ ಬೆಂಕಿ ಇಟ್ಟರು. ಫೈರಿಂಗ್ನಲ್ಲಿ 4 ಜನ ಯುವಕರು ಜೀವ ಕಳ್ಕೊಂಡ್ರು. ಕೆಲವರು 5 ಜನ ಅಂತ ಸಹ ವರದಿ ಮಾಡಿದ್ದಾರೆ. ಸೊ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತು ಲೇಹ್ ಲಡಾಖ್ನಲ್ಲಿ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಸರ್ಕಾರ ಏನು ಮಾಡಬೇಕಾಗಿತ್ತು, ಯುವ ಜನತೆಯ ಜೊತೆ ಕೂತ್ಕೊಂಡು ಏನೇನು ಸಮಸ್ಯೆ ಹೇಳಪ್ಪ, ಪರಿಹಾರ ಮಾಡೋಣ. ನೀವು ಈ ದೇಶದ ಭವಿಷ್ಯ, ನೀವು ಯುವ ಜನತೆ, ನೀವು ಈ ರೀತಿ ಮಾಡಿದ್ರೆ ಹೇಗೆ, ಕಮ್ ವಿ ವಿಲ್ ಸಿಟ್ ಟುಗೆದರ್, ವಿ ವಿಲ್ ಕಮ್ ಟು ಎ ಸೊಲ್ಯೂಷನ್ ಅಂತ ಹೇಳಬೇಕಾಗಿದ್ದು ಸರ್ಕಾರ ಒಂದು ಗೋಲಿಬಾರ್ ಮಾಡ್ತು. ಎರಡನೇದು, ಆ ಪ್ರತಿಭಟನೆಗಳ ನೇತೃತ್ವ ವಹಿಸ್ಕೊಂಡಿದ್ದಂತಹ ಸೋನಮ್ ವಾಂಗ್ಚುಕ್ ಅನ್ನುವಂಥವರನ್ನು ಬಂಧನ ಮಾಡಿದೆ. ಮತ್ತೆ ಅವರನ್ನು ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾನೆ ಇಲ್ಲ. ಅಜ್ಞಾತ ಸ್ಥಳಕ್ಕೆ ಅವರನ್ನು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಅದು ಸಹ ದೇಶದ್ರೋಹದ NSA ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಕಠಿಣವಾದ ಕಾನೂನುಗಳು, ಜಾಮೀನು ಸಿಗೋದು ಬಹಳ ಕಷ್ಟ. ಅಂಥ ಸೆಕ್ಷನ್ಗಳನ್ನು ಹಾಕಿ ಅವರನ್ನು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಅದು ಇವರು ಪ್ರತಿಕ್ರಿಯಿಸೋ ರೀತಿ. ಯುವಜನತೆ ಏನಾದರೂ ಬೇಡಿಕೆ ಇಟ್ಟರೆ ಅವರ ಜೊತೆ ಪ್ರತಿಕ್ರಿಯಿಸೋ ರೀತಿ ಇವ್ರದ್ದು. ನಾವು ಮಾಡಿದ್ದೆ ಸರಿ ಅಂತ. ಸರಿ ಅಲ್ಲಾಯ್ತಾ, ನಿನ್ನೆ ಡೆಹ್ರಾಡೂನ್ನಲ್ಲಿ ಪೇಪರ್ ಲೀಕ್ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಅಲ್ಲಿನ ಜೆನ್ ಝೆಡ್ ಬೀದಿಗೆ ಬಂತು. ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ದೊಡ್ಡ ಗಲಾಟೆಗಳು ನಡೆಯಿತು, ಲಾಠಿ ಚಾರ್ಜ್ಗಳು ನಡೆಯಿತು. ಅದಕ್ಕೆ ಸರ್ಕಾರ ಏನು ಮಾಡಬೇಕು? ಮತ್ತೆ ಮುಖ್ಯಮಂತ್ರಿ ಪುಷ್ಕರ್ ಧಾಮಿ ಕರೆದು ಕೂತ್ಕೊಂಡು ಮಾತಾಡಬೇಕಿತ್ತಲ್ವ. ಏನು ನಿಮ್ಮ ಸಮಸ್ಯೆ? ಇಲ್ಲ, ಪೇಪರ್ ಲೀಕ್ ಆಗಿದ್ರೆ ನಾವು ಶಿಕ್ಷೆಗೆ ಗುರಿಪಡಿಸ್ತೀವಿ, ಅಥವಾ ಆಗಿಲ್ಲ ಏನೋ ಒಂದು ಹೇಳಬೇಕಲ್ಲ. ಇಲ್ಲ, ಲಾಠಿ ಬೀಸ್ತೀವಿ. ಆಮೇಲೆ ಇದು ಪೇಪರ್ ಲೀಕ್ ಜಿಹಾದ್ ಅಂತೆ ಇದು. ಆ ರೀತಿ ಹೇಳಿಕೆ ಕೊಟ್ಟು ಆ ವಿಚಾರವನ್ನು ಯುವ ಜನತೆ ತಮಗೆ ಉದ್ಯೋಗ ಬೇಕು ಅಂತ ಪರೀಕ್ಷೆ ಬರೆದಾಗ ಆ ಪೇಪರ್ ಲೀಕ್ ಆಯಿತು ಅಂತ ಗಲಾಟೆ ಮಾಡ್ತಿದ್ದಾಗ ಹಿಂದೂ ಮುಸ್ಲಿಮಿಗೆ ತಂದಿಡೋದಕ್ಕೆ ಜಿಹಾದನ್ನೇ ಎಳ್ಕೊಂಡು ಬಂದರು ಮುಖ್ಯಮಂತ್ರಿ. ಇದು ಅವರ ಯೋಗ್ಯತೆ, ಆ BJPಯವರ ಯೋಗ್ಯತೆ, ಇದು ನರೇಂದ್ರ ಮೋದಿಯವರ ಪಕ್ಷದ ಯೋಗ್ಯತೆ. ನರೇಂದ್ರ ಮೋದಿ ಅವ್ರದ್ದು ಸಹ ಇದೇ ಮನಸ್ಥಿತಿ ಅಲ್ಲಾಯ್ತಾ. ಅಲ್ಲಿ ಸುತ್ತಿ ಈಗ ಇವತ್ತು ಕರ್ನಾಟಕಕ್ಕೆ ಬಂತು. ಧಾರವಾಡದಲ್ಲಿ
ಧಾರವಾಡದಲ್ಲಿ ಪ್ರತಿಭಟನೆಗಳು. ನೌಕರಿ ಕೊಡ್ರಿ, ಕೆಲಸ ಕೊಡ್ರಿ, ಯುವ ಜನತೆಗೆ ಕೆಲಸ ಕೊಡ್ರಿ, ಪ್ರತಿಭಟನೆಗಳು. ಇಲ್ಲಿನ ಸರ್ಕಾರ ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ, ಇಲ್ಲಿಯವರೆಗೆ ಹಿಂಸಾತ್ಮಕವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅದು BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರ ಯಾರಾಗಿದ್ರೂ ಸಹ ಇವರ ಮನೋಭಾವನೆ ಅದೇನೆ. ಯಾರು ಪ್ರಶ್ನೆ ಮಾಡಿದ್ರು ಲಾಠಿ ಬೀಸಬೇಕು ಅಂತ. ಇಲ್ಲಿ ಧೈರ್ಯ ಮಾಡಿಲ್ಲ ಇಲ್ಲಿಯವರೆಗೆ. ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ. ಕೂತು ಮಾತಾಡ್ತೀವಿ ಅಂತ ಹೇಳಿದ್ದಾರೆ, ಮಾತಾಡ್ತಾರ ನೋಡಬೇಕು. ಇನ್ನು ಬೆಂಗಳೂರಲ್ಲೂ ಸಹ ಸಣ್ಣ ಮಟ್ಟದಲ್ಲಾಗಿದೆ. MC ಸುಧಾಕರ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಮನೆ ಮುಂದೆ ಹೋಗಿ ಪ್ರತಿಭಟನೆಗಳಾಗಿದ್ದಾವೆ. ಫ್ಯಾಕಲ್ಟಿಗಳನ್ನು ಹಾಕಿ ನಮಗೆ ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ಗಳು ನಡೀತಾ ಇಲ್ಲ. ಏನು ಮಾಡಿ ನಡೀತಾ ಇದೆ? ಇಲ್ಲೂ ಸಹ ಆಗಿದೆ. ಸೊ ಒಂದೊಂದೇ ಪ್ರದೇಶದಲ್ಲಿ ಎಲ್ಲ ಕಡೆಯೂ ಸಹ ಆಗಿದೆ. ಇಡೀ ದೇಶದಲ್ಲಿ Gen Z ಬೀದಿಗೆ ಬಂದು ನಿಂತಿದೆ. ನರೇಂದ್ರ ಮೋದಿ ಕಂಪ್ಲೀಟ್ ಶೇಕ್. ಯಾಕೆಂದರೆ ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ ಅಲ್ಲೆಲ್ಲ Gen Z ಏನೇ ಕ್ರಾಂತಿ ಮಾಡಿರೋದು. ಅದೇ ಇವರಿಗೆ ಭಯ. ಸೊ ಇವರು ಏನು ಮಾಡಬೇಕಿತ್ತು? ಕಾಮನ್ ಸೆನ್ಸ್ ಇರುವಂತಹ ಸರ್ಕಾರ ಆದರೆ, ಮಾನವೀಯತೆ ಇರೋ ಸರ್ಕಾರ ಆದರೆ, ಸಂವಿಧಾನದ ಮೇಲೆ ನಂಬಿಕೆ ಇರೋ ಸರ್ಕಾರ ಆದರೆ, ಪ್ರತಿಭಟನೆ ಮಾಡೋರ ಹತ್ರ ಹೋಗಿ ಏನು ನಿಮ್ಮ ಸಮಸ್ಯೆ ಹೇಳಿ, ಕೂತ್ಕೊಂಡು ಪರಿಹರಿಸ್ಕೊಳ್ಳೋಣ. ಚರ್ಚೆಗೆ ಕರಿಬೇಕು, ಚರ್ಚೆಗೆ ಹೋಗಬೇಕು. ಇಲ್ಲ, ಅದರ ಬದಲಾಗಿ ನರೇಂದ್ರ ಮೋದಿ ಅವರು ಬೇರೆ ರೂಟ್ ಹಿಡ್ಕೊಂಡಿದ್ದಾರೆ. ಏನು? ಅಮಿತ್ ಶಾ ಮೂಲಕ ಒಂದು ರೂಟು. ಏನು ಆ ರೂಟು ಅಂದರೆ, ಎಲ್ಲ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಕರೆದು ಅಮಿತ್ ಶಾ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. 1975ರಿಂದ ಇಲ್ಲಿಯವರೆಗೆ, ಅಂದರೆ ಕಳೆದ 50 ವರ್ಷಗಳಲ್ಲಿ ಯಾವೆಲ್ಲ ಚಳುವಳಿಗಳಾಗಿದ್ದಾವೆ, ಯಾವೆಲ್ಲ ಗಲಭೆಗಳಾಗಿದ್ದಾವೆ, ಗಲಾಟೆಗಳು ಯಾವುದು ಈ ರೀತಿಯಾದಂಥದ್ದು. ಧಾರ್ಮಿಕ ಗಲಾಟೆಗಳು, ಜಾತಿ ಗಲಾಟೆ ಆ ಥರದ್ದಲ್ಲ. ಜನ ಏನೋ ಸವಲತ್ತುಗಳನ್ನು ಕೇಳಿ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರಲ್ಲ, ಉದ್ಯೋಗ ಕೇಳಿ, ಡೆವಲಪ್ಮೆಂಟ್ ಕೇಳಿ, ಆ ರೀತಿಯ ಚಳುವಳಿಗಳು ಅವು ಹೇಗೆ ಹುಟ್ಟುಕೊಳ್ತವೆ, ಯಾರು ಆರಂಭಿಸ್ತಾರೆ, ಹೇಗೆ ಆರಂಭ ಆಗ್ತವೆ, ಅವುಗಳಿಗೆ ಫಂಡಿಂಗ್ ಹೆಂಗಾಗುತ್ತೆ, ಅದರ ಕ್ರಿಯೆ ಏನು, ಪ್ರಕ್ರಿಯೆ ಏನು, ಯಾವ ರೀತಿ ಅವರೆಲ್ಲರೂ ಸಹ ಒಗ್ಗೂಡ್ತಾರೆ, ಒಗ್ಗಟ್ಟು ಹೇಗೆ ಬರುತ್ತೆ, ಜನನ ಹೇಗೆ ಸೇರಿಸ್ಕೊಳ್ತಾರೆ, ಲೀಡರ್ಶಿಪ್ ಹೇಗಾಗುತ್ತೆ, ನಾನಾ ವಿಚಾರಗಳಿರ್ತಾವಲ್ಲ ಚಳುವಳಿಯಲ್ಲಿ, ಅದೆಲ್ಲವನ್ನು ಅಧ್ಯಯನ ಮಾಡಿ ನಮಗೆ ವರದಿ ಕೊಡಿ. ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಆ ರೀತಿ ಯಾವುದೇ ಚಳುವಳಿ ನಡೆಯದ ಹಾಗೆ, ಯಾವುದೇ ಹೋರಾಟಗಳು ನಡೆಯದ ಹಾಗೆ, ಯಾವುದೇ ಪ್ರತಿಭಟನೆಗಳನ್ನು ನಡೆಸದೇ ಇರೋ ಹಾಗೆ ಏನಾದರೂ ಮಾಡೋದಕ್ಕೆ ಸಾಧ್ಯ ಇದೆಯಾ ಅದನ್ನು ತಿಳಿಸಿ. ಇಂಥದ್ದೊಂದು ಟಾಸ್ಕನ್ನು IPS ಆಫೀಸರ್ಗಳನ್ನೆಲ್ಲ ಕೂರಿಸ್ಕೊಂಡು ಗುಡ್ಡೆ ಹಾಕೊಂಡು ಕೊಟ್ಟು ಕಳಿಸಿದ್ದಾರೆ ಅಮಿತ್ ಶಾ. ಇದು ಇವರು ಸರ್ಕಾರ ನಡೆಸುವ ವಿಧಾನ. ಇದು ಪ್ರಜಾಪ್ರಭುತ್ವದಲ್ಲಿ ಸ್ಟೇಟ್ ಡಿಕ್ಟೇಟರ್ಶಿಪ್ಪು. ಸರ್ವಾಧಿಕಾರಿಗಳೇ ಈ ರೀತಿಯಾಗಿ ನೋಡೋದು. ಪ್ರತಿಭಟನೆ ಆಗ್ತಿದ್ರೆ ಸರ್ವಾಧಿಕಾರಿ ಮೊದಲು ಅವ್ರನ್ನ ಏನಾದರೂ ಮಾಡಿ ಹೊಸ್ಕಾಕ್ರಿ ಅಂತಾರೆ ಸರ್ವಾಧಿಕಾರಿಗಳು. ಇವ್ರದ್ದು ಆಲ್ಮೋಸ್ಟ್ ಹಂಗೆ ಇದೆ. ಗುಂಡು ಹಾರಿಸಿ, ಲಾಠಿ ಬೀಸಿ, ಮತ್ತೆ ಪ್ರತಿಭಟನೆ ಆಗದೇ ಇರೋಂಗೆ ಏನಾದರೂ ಹೇಳಿ. ಸಮಸ್ಯೆ ಪರಿಹಾರ ಮಾಡೋದಕ್ಕೆಲ್ಲ ಏನು ಉಪಾಯ ಹುಡುಕುವಂಥದ್ದೇನೂ ಇರಲ್ಲ, ಅಂಥದ್ದು ಪ್ರಯತ್ನಗಳೇನೂ ಇರಲ್ಲ. ಸೊ ಇದಿಷ್ಟು ಇಡೀ ದೇಶದಲ್ಲಿ ಈಗ ಹಬ್ಬಿರುವಂತಹ Gen Z ಕಡೆಯಿಂದ ನಡೀತಾ ಇರುವಂತಹ ಪ್ರತಿಭಟನೆಗಳು, ಹೋರಾಟಗಳು, ಅವರ ಬೇಡಿಕೆಗಳು ಮತ್ತು ಅದಕ್ಕೆ ಸರ್ಕಾರ, ಮೋದಿ ಸರ್ಕಾರ ಹೇಗೆ ಶೇಕ್ ಆಗಿದೆ ಮತ್ತು ಅದಕ್ಕೆ ಪ್ರತಿಕ್ರಿಯೆಯಾಗಿ, ಅದಕ್ಕೆ ಪ್ರತಿಯಾಗಿ ಯಾವ ರೀತಿಯಾದಂತಹ ಒಂದು ರೀತಿ ಸರ್ವಾಧಿಕಾರಿ ಮನೋಭಾವದ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.